ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 71. ಮೈಥಿಲಿಗೆ ಈಗ 9 ತಿಂಗಳು ತುಂಬಿದೆ. ಅವಳನ್ನು ಮುಂಚೆಗಿಂತಲೂ ಮುಚ್ಚಟೆಯಾಗಿ ಕಾಳಜಿ ಮಾಡುತ್ತಿದ್ದಾರೆ ಮನೆಯವರು. ಮೈಥಿಲಿ, ನನ್ನ ಮಗಳು ನೋಡು, ನನ್ನ ಎಷ್ಟು ಆಟ ಆಡಿಸ್ತಾಳೆ. ಇಷ್ಟು ದಿನದಿಂದ ವೇಟ್ ಮಾಡ್ತಿದ್ದೀನಿ, ಬರೋಕೆ ಮನಸ್ಸೇ ಮಾಡ್ತಿಲ್ಲ ಅವಳು ಎಂದು ಮಗಳ ಮೇಲೆ ದೂರು ಹೇಳುತ್ತಿದ್ದ ವಸಿಷ್ಠ. ನಿಮ್ಮ ಮಗಳು ಅಲ್ವಾ, ನಿಮ್ಮಷ್ಟೇ ಗರ್ವ ಅವಳಿಗೆ ಎಂದು ನಗುತ್ತಾ, ಹೌದು ಅವಳು ನನ್ನ ಮಗಳೇ, ಏನಿವಾಗ ಮಗಳೇ, ನೀನು ಆಚೆ ಬಾ, ಈ ಮಮ್ಮಿನ ಓಡಿಸಿ ಹೊಸ ಮಮ್ಮಿ ತರೋಣ ಎಂದು ಅವಳ ಒಡಲ ಬಳಿ ಕೂತು ಹೇಳಲು ನವಿರಾಗಿ ಮಿಸುಕಾಡಿತ್ತು ಮಗು. ಹೋಗ್ರಿ, ಅವಳು ಆಚೆ ಬರಲಿ, ಮೊದಲು ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳೋದು ಎಂದಾಗ ಮೆಲ್ಲನೆ ಕಿಕ್ ಮಾಡಿತ್ತು. ಅಮ್ಮ ಗರ್ವಿಷ್ಠ, ನೋಡಿ ನಿಮ್ಮ ಮಗಳು, ನೀವು ಹೇಳಿದರೆ ಮೂಮೆಂಟ್ ಮಾಡುತ್ತೆ, ನಾನು ಹೇಳಿದರೆ ಕಿಕ್ ಮಾಡುತ್ತೆ ಎಂದು ಪುಟ್ಟ ಮಗುವಿನಂತೆ ದೂರಿದ್ದಳು. ನೋಡು ಮತ್ತೆ, ನೀನು ಆಚೆ ಬಂದ ಮೇಲೆ ಅಂದೆ, ಅವಳು ಒಳಗೆ ಇರುವಾಗಲೇ ನನ್ನ ಪರ ಎಂದು ನಗುವಾಗ ಡೋರ್ ಬಳಿ ನಿಂತು ನೋಡುತ್ತಿದ್ದರು ಪರಿ. ಪರಿ, ಬಾ ಒಳಗೆ, ಅಲ್ಲೇ ಯಾಕೆ ನಿಂತಿದೀಯಾ ಎಂದವ ಅವರ ಕರೆದ. ನೀನು ನಿನ್ನ ಮಗಳ ಜೊತೆ ಮಾತಾಡ್ತಾ ಇದೆಯಲ್ಲ, ಅದಕ್ಕೆ ನಿಂತಿದ್ದೆ ಎಂದು ನಗುತ್ತಾ ಹೇಳಿದರಾದರೂ ಅವರ ಮುಖದಲ್ಲಿ ಚಿಂತೆ ಇತ್ತು. ಹೌದು ಪರಿ, ಇವಳು ನನ್ನ ಮಗಳು, ಆಚೆ ಬಂದಮೇಲೆ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತಿದ್ಲು, ಅದಕ್ಕೆ ನಾನು ಈಗಲೇ ಮಾಡಿದೆ, ನನ್ನ ಮಗಳು ನನ್ನ ಪರ ಎಂದು ನಸುನಕ್ಕ. ಹೌದೌದು ಎಂದು ಮೂತಿ ತಿರುವಿದ ಮೈಥಿಲಿ, ನಾನು ಸ್ನಾನ ಮಾಡಿ ಬರ್ತೀನಿ ಎಂದು ಬಟ್ಟೆ ಹಿಡಿದು ನಡೆದಳು. ಚೋಟು, ಬಾ ಇಲ್ಲಿ ಕೂತ್ಕೋ ಎಂದು ಅವನ ಮಂಚದ ಮೇಲೆ ಕೂರಿಸಿದ ಪರಿಮಳ ಅವರು, ಮೈಥಿಲಿನ ಚೆನ್ನಾಗಿ ನೋಡ್ಕೊ, ಅವಳು ತುಂಬ ಮುಗ್ಧೆ, ತುಂಬ ಒಳ್ಳೆಯ ಹುಡುಗಿ ಎಂದರು ಅವನ ಕೈ ಹಿಡಿದು. ಹೌದು ಪರಿ, ತುಂಬ ಮುಗ್ಧೆಯವಳು ಎಂದಳು ನಗುತ್ತಾ. ಮತ್ತೆ ವೈಶುನ ಚೆನ್ನಾಗಿ ನೋಡ್ಕೊ, ನಂಗೊತ್ತು, ಆದರೂ ಕೇಳಿದೆ ಎಂದು ನಕ್ಕರು. ಅವನು ಅನುಮಾನದಿಂದ ಅವರ ನೋಡಿದ. ಸ್ವಲ್ಪ ನೀರು ಕೊಡು ಎಂದು ಅವನ ಕೈಯಿಂದಲೇ ನೀರು ಕುಡಿದರು. ಚೋಟು, ನಾನಿಲ್ಲಿ ಮಲಗಲ ಎಂದು ಕೇಳಿದ ಅಮ್ಮನ ಮುಖ ನೋಡಿದ ವಸಿಷ್ಠ. ಅದೇಕೋ ತುಂಬ ಸುಸ್ತಾದಂತೆ ಕಂಡರು ಅವರು. ಮಲ್ಗು ಪರಿ ಎಂದ ತಕ್ಷಣ ಅವನ ಮಡಿಲಿಗೆ ತಲೆ ಇಟ್ಟು, ಜೀವನದಲ್ಲಿ ಈಗ ನೆಮ್ಮದಿ ಅನಿಸಿದೆ ಕಂದ, ನನ್ನದೇನೋ ತಪ್ಪಿಲ್ಲ ಅನ್ನೋದಕ್ಕಿಂತ ಮತ್ತೆ ನಿನ್ನ ಜೊತೆ ಆಗಿದ್ದೆ ನನಗೆ ಖುಷಿ. ಮುಂದಿನ ಜನ್ಮದಲ್ಲಿ ನಿನ್ನ ಮಗಳಾಗಿ ಹುಡ್ತೀನಿ ಕಣೋ ಎಂದು ಭಾವುಕರಾದರು. ಅಮ್ಮ ಸುಮ್ಮನೆ ಮಲಗಿ, ಏನೇನೋ ಹೇಳಬೇಡಿ ಎಂದು ಗದರಿದ. ಅತ್ತೆ ಮಲಗಿಬಿಟ್ರಾ ಎಂದು ಹೊರಬಂದ ಮೈಥಿಲಿಗೆ ಮಾತನಾಡದಂತೆ ಹೇಳಿದ. ಅವಳು ಕೆಳ ನಡೆದಳು. 2 ಗಂಟೆ ಅವರನ್ನು ಏಳಿಸಲಿಲ್ಲ ಅವನು. ಆದರೆ ಮಧ್ಯಾಹ್ನದ ಊಟದ ಸಮಯ ಆದಾಗ, ಅಮ್ಮ ಊಟ ಮಾಡಿ ಹೇಳಿ ಎಂದು ಅವರ ಕೆನ್ನೆ ತಟ್ಟಿದ. ಅವರಿಂದ ಪ್ರತಿಕ್ರಿಯೆಯೇ ಇಲ್ಲ. ಪರಿ ಏಳು ಎಂದು ಅವರ ಮುಟ್ಟಲು ಅವರ ಮೈ ತಣ್ಣಗಾಗಿತ್ತು. ಯಾಕೆ ಬಸಿ ಹಾಗೆ ಕೂತ್ರಿ, ಊಟ ಮಾಡಲ್ವಾ, ಅತ್ತೆ ಯಾಕಿವತ್ತು ಮಲಗಿಬಿಟ್ಟಿದ್ದಾರೆ ಎಂದು ಒಳಬಂದ ಮೈಥಿಲಿ ಅವನಿಂದ ಪ್ರತಿಕ್ರಿಯೆ ಬರದಿದ್ದಾಗ ಅವನ ಬಳಿ ಹೋಗಿ, ಏನಾಯ್ತೋ, ಕಾಲು ನೋಯ್ತಿದೆಯಾ ಎಂದು ನಗಲು, ಪರಿ ಪರಿ ಎಂದು ತಡವರಿಸಿದ. ಏನಾಯಿತು ಅತ್ತೆ, ಅತ್ತೆ ಹೇಳಿ, ಊಟ ಮಾಡೋರಂತೆ ಎಂದು ಅವಳು ಅವರ ಮುಟ್ಟಲು ಅವಳಿಗೂ ಅದೇ ಅನುಭವ. ತಕ್ಷಣ ತನ್ನ ಕೈ ಹಿಂತೆಗೆದುಕೊಂಡು, ವಸಿ ಎನ್ನುತ್ತಾ ಅವರ ಮೂಗಿನ ಬಳಿ ಕೈ ಇಟ್ಟವಳು ಅಷ್ಟೇ ವೇಗವಾಗಿ ಕೈ ಹಿಂತೆಗೆದುಕೊಂಡು, ಅತ್ತೆ ಎಂದು ಕಿವಿ ಹಿಡಿದು ಅರಚಿದಳು. ಅವಳ ಕೂಗಿಗೆ ಪೂರ್ತಿ ಮನೆಯವರು ಓಡಿ ಬಂದರು. ಏನಾಯಿತು ಮೈಥಿಲಿ, ಯಾಕೆ ಕೂಗಿದೋ ಎಂದು ವಸು ಅವರು ಬರಲು, ಅಜ್ಜಿ ಅಜ್ಜಿ, ಅತ್ತೆ ಅತ್ತೆ ಎಂದು ಅವರ ಕಡೆಗೆ ಕೈ ತೋರಿದಳು. ಅವರಂತೂ ಅಲುಗಾಡದೆ ಮಲಗಲು ಅವರಿಗೂ ಅನುಮಾನ ಬಂದು ತಾವು ಪರೀಕ್ಷಿಸಿದರು. ಅವರಿಗೂ ಅನುಮಾನ ನಿಜ ಆಗಿತ್ತು. ಹೌದು, ಪರಿ ಎಲ್ಲರ ಅಗಲಿ ಹೋಗಿದ್ದರು. 3 ತಿಂಗಳು ಇರಬೇಕಾದ ಜೀವ ಮಗನ ಪ್ರೀತಿಗೆ ಸೋತು ಇನ್ನೂ 4 ತಿಂಗಳು ಹೆಚ್ಚಾಗಿ ಬದುಕಿತ್ತು. ಚೋಟು, ಪರಿ ನಮ್ಮನ್ನು ಬಿಟ್ಟು ಹೋದಳಲ್ಲೋ ಎಂದು ಎದೆ ಬಡಿದುಕೊಂಡು ಅಳತೊಡಗಿದರು ವಸು. ಇತ್ತ ಮೈಥಿಲಿ ಪೂರ್ತಿ ಬಾಯ್ಬಿಟ್ಟು ಅಳದೆ ಒಳಗೆ ಅಳುತ್ತಿದ್ದಾಳೆ. ಅಮ್ಮ ಅಮ್ಮ ಹೋಗ್ಬೇಡಮ್ಮ, ದಾದಾ ನಂಗೆ ಅಮ್ಮ ಬೇಕು ಎಂದು ವೈಶು ಕೂಡ ಅವರ ಜೊತೆ ಸೇರಿ ಅವರ ಎದೆ ಮೇಲೆ ಮಲಗಿ ಅಳುತ್ತಿದ್ದಳು. ಅಮ್ಮ ಎದ್ದೇಳಿ ಎಂದು ದೀಕ್ಷಾ ಅಳುತ್ತಿದ್ದಳು. ಇದ್ದಷ್ಟು ದಿನ 4 ಮಕ್ಕಳಿಗೆ ಸಮನಾಗಿ ಪ್ರೀತಿ ಹಂಚಿದ್ದಾರಲ್ಲ. ಚೋಟು, ಏನಾದರೂ ಮಾತಾಡೋ, ಹೇಳು ಅವಳಿಗೆ
ನಿನ್ನ ಮಗು ನೋಡ್ಬಲ್ಲಂತೇನೋ ಅವಳು ಎಂದು ಮೊಮ್ಮಗನ ತಬ್ಬಿ ಅಳುತ್ತಿದ್ದರು ವಸು. ಎಲ್ಲರ ದುಃಖದ ನಡುವೆ ವಸಿಷ್ಠ ಮಾತ್ರ ಮಾತನಾಡದೆ ಕುಳಿತಿದ್ದಾನೆ. ಮತ್ತು ಎಲ್ಲರ ದುಃಖ ಹೆಚ್ಚಾದಾಗ, ಏಯ್ ಯಾರು ಅಳಬೇಡಿ, ಪರಿ ಮಲ್ಗಿಲ್ವಾ ಇಲ್ಲಿ? ಚೋಟು ನಾನಿಲ್ಲಿ ಮಲ್ಗಲ್ಲ ಅಂತ ಕೇಳಿ ಮಲ್ಗಿದಾಳೆ. ನೀವೆಲ್ಲ ಗಲಾಟೆ ಮಾಡಿದ್ರೆ ಅವಳು ಎದ್ದೋಳಲ್ವಾ? ಸುಮ್ಮನಿರಿ ಎಂದ ಗದರುತ್ತಾ. ರೀ ಎಂದು ಅಳುತ್ತಲೇ ಅವನ ಹೆಗಲ ಮೇಲೆ ಮೈಥಿಲಿ ಕೈ ಇಡಲು, ನೋಡು ಹೆಂಡ್ತಿ ಪರಿನ, ನಾನಿಷ್ಟು ವರ್ಷ ದೂರ ಇಟ್ಟಿದ್ದೆ ಅಂತ ನನ್ನ ದೂರ ಮಾಡ್ತಿದ್ದಾಳೆ ಎಂದು ಬಿಕ್ಕಳಿಸಿದವ. ಪರಿ ಏಳೆ, ನಿನ್ನ ಮೊಮ್ಮಗಳು ಬರ್ತಾಳೆ ಏಳೆ, ನಾನು ಇನ್ಮುಂದೆ ಬೈಯಲ್ಲ ಏಳೆ ಎಂದು ಅವರ ತಬ್ಬಿ ಅಳುತ್ತಿದ್ದ. ಆದರೆ ನರಹರಿತಾತನ ಆಜ್ಞೆಯ ಮೇರೆಗೆ ಪರಿಯವರನ್ನು ಕೆಳಗೆ ಕರೆದುಕೊಂಡು ಹೋಗಲು ಎತ್ತಿಕೊಳ್ಳಲು ಬಂದ ಅದ್ವಿಕ್ ಆಯುಷ್. ಅವರಿಗೂ ಬಹಳಷ್ಟು ನೋವಾಗಿತ್ತು. ತನ್ನ ತಾಯಿಗಿಂತಲೂ ಪರಿಯೇ ಎಚ್ಚಲವ ಆಯುಷ್ಗೆ. ಏಯ್, ಅವಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ? ಅವಳಿಗೆ ಚಳಿ ಆಗಿದೆ ಅಷ್ಟೇ, AC ಟೆಂಪ್ರೇಚರ್ ರೈಸ್ ಮಾಡ್ತೀನಿ ರೀ ಎಂದವನಿಗೆ ಇನ್ನೂ ಅರಗಿಸಿಕೊಳ್ಳಲಾಗಲಿಲ್ಲ. ಚೋಟು, ನಿಜವಾಗಿಯೂ ಅವಳು ನಂಬಿಟ್ಟು ಹೋಗಿದ್ದಾಳೆ ಕಣೋ ಎಂದು ವಸು ಹೇಳಲು ನಂಬಲು ತಯಾರಿಲ್ಲ ಅವ. ಏಯ್, ಹಾಗೆಲ್ಲ ಹೇಳಬೇಡ ವಸೋ ಎಂದವ ನಿಶ್ಚಲವಾಗಿ ಮಲಗಿದ್ದ ಪರಿಯವರ ಬಳಿ ಬಂದು, ಪರಿ ಪರಿ ನೋಡು ವಸುನ ಏನೇನೋ ಹೇಳ್ತಾಳೆ ಎಂದು ಅವರ ಕೈ ಹಿಡಿಯಲು ಬಲವಿಲ್ಲದ ಆ ಕೈ ನೆಲ ಸೇರಿತು. ವಸಿ, ಸಮಾಧಾನ ಮಾಡ್ಕೊಳ್ಳಿ ಎಂದು ಮೈಥಿಲಿಗೂ ನೋವೆ. ಆದರೆ ಅವಳೀಗ ಅಳುವ ಹಾಗೂ ಇಲ್ಲ. ತನ್ನ ಮಗುವಿಗೆ ಅಪಾಯ ಆದರೂ ಅಳುತ್ತಿದ್ದಾಳೆ. ಮೈಥಿಲಿ, ನೀನು ಅಳ್ಬೇಡ ಕಣೆ, ಮಗುಗೆ ಉಸಿರು ಕಟ್ಟುತ್ತೆ ಎಂದು ಅವಳಿಗೆ ಬುದ್ಧಿ ಹೇಳಿದರು ವಸು. ಹೇಗಜ್ಜಿ ಆಗುತ್ತೆ? ನನ್ನ ಮಗಳಂತೆ ನೋಡ್ಕೊಂಡವ್ರವರು ಎಂದು ಅಳುವಾಗ ಉಸಿರು ಕಟ್ಟಿದ್ದೆ ನೀರು ಕುಡಿಸಿದ ವಸಿಷ್ಠ. ಅಳ್ಬೇಡ ಕಣೆ ಎಂದಿದ್ದ. ವಸಿಷ್ಠನ ವಿರೋಧದ ನಡುವೆಯೂ ಅವರನ್ನು ನಡುಮನೆಗೆ ತಂದು ಮಲಗಿಸಲಾಯಿತು. ಎಲ್ಲ ಕಡೆಗೂ ಸುದ್ದಿ ಹರಡಿದ್ದೆ. ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಸೇರಿದರು. ಪರಿ ಅವರ ಸಾವಿಗೆ ಎಲ್ಲರೂ ಮರುಗುವವರೇ. ಆದರೆ ಅವರು ಅಂತಹ ಕಾಯಿಲೆ ಇದ್ದರೂ ನೆಮ್ಮದಿಯಾಗಿ ಕಣ್ಮುಚ್ಚಿದ್ದಕ್ಕೆ ಖುಷಿಪಟ್ಟರು. ಸಂಜೆ ಆಗುತ್ತಿದ್ದಂತೆ ಬರುವವರ ಸಂಖ್ಯೆ ಕೂಡ ಮುಗಿದಿತ್ತು. ವಸಿಷ್ಠ ತನ್ನಮ್ಮನ ತಲೆಯ ಬಳಿ ಕೂತು ಬಿಟ್ಟಿದ್ದ. ಆಯುಷ್ ಅದ್ವಿಕ್ಕೆಲ್ಲ ವ್ಯವಸ್ಥೆ ನೋಡಿಕೊಳ್ಳುತ್ತಾ ಉಳಿದರು. ಮೈಥಿಲಿ ದುಃಖಕ್ಕಂತೂ ಕೊನೆಯೇ ಇಲ್ಲ. ಶವ ಎತ್ತಿ, ಸಂಜೆ ರಾಹುಕಾಲ ಇದೆ ಎಂದು ಹಿರಿಯರೊಬ್ಬು ಹೇಳಲು, ಏಯ್ ನನ್ನ ಪರಿ ಅವಳು ಎಂದು ಗದರಿದವ. ಪರಿ ಪರಿ ಕೊನೆ ಬಾರಿ ಕರೀತಿದ್ದೀನಿ ಏಳು ಎಂದ. ಅವರಿಂದ ಉತ್ತರವಿಲ್ಲ. ಬದಲಾಗಿ ಅವರ ಮುಖದಲ್ಲಿ ಸಂಪೂರ್ಣತೆಯ ನಗು. ಪರಿ ಏಳೆ ಎಂದು ಅಮ್ಮನ ಎದೆ ಮೇಲೆ ಮಲಗಿ ಅಳುತ್ತಿದ್ದವನ್ನು ನೋಡಿದರೆ ಯಾರಿಗಾದರೂ ಕಣ್ತುಂಬದೆ ಇರಲಾಗದು. ಪರಿ ಪರಿ ಏಳೆ, ಏನಾಗಲ್ಲ ಪ್ಲೀಸ್, ನಾನು ಊಟ ಮಾಡಿಸು ಅಂತ ಹಠ ಮಾಡಲ್ಲ, ಇನ್ನಾವತ್ತು ನಿನ್ನ ನಂಬದೆ ದೂರಲ್ಲ ಎಂದು ಅಳುತ್ತಾ ಕೇಳಿದ. ವಸಿಷ್ಠ, ಟೈಮ್ ಆಯ್ತಪ್ಪ, ಇಲ್ಲಾಂದರೆ ಪರಿ ಆತ್ಮಕ್ಕೆ ಸದ್ಗತಿ ಸಿಗಲ್ಲ ಎಂದು ವಸು ಬೇಡಿದರು. ಆಗ ಮುಂದೆ ಬಂದ 4 ಜನರನ್ನು ದೂರ ತಳೆದವ. ನನ್ನ ಪರಿನ ನಾನೇ ಎತ್ಕೋತೀನಿ ಎಂದು ಅವರ ತೋಳಲ್ಲಿ ಎತ್ತಿಕೊಂಡ. ಅವರನ್ನು ಮನೆಯಿಂದ ಆಚೆ ಕರೆದುಕೊಂಡು ಹೋಗುವಾಗ ತನ್ನ ಅಳು ಜೋರು ಮಾಡಿದ ಮೈಥಿಲಿ, ಅತ್ತೆ ನಾನು ಬರ್ತೀನಿ ಎದ್ದೇಳೆ ಅತ್ತೆ ಎಂದು ಅವರ ಹಿಂದೆ ಹೋಗಲು ನೋಡಿದಾಗ ತಡೆದ ಅವಳ ಅಕ್ಕ ವೈಶಾಖ, ಇಲ್ಲ ಮೈಥಿಲಿ, ಈ ಟೈಮಲ್ಲಿ ಅಲ್ಲಿ ಹೋಗಬಾರ್ದು ಎಂದರೂ ಹಠ ಮಾಡಿದಳು. ಹೆಂಡತಿ, ಪರಿಗೆ ನನ್ನ ಮೇಲೆ ಕೋಪ ಇರೋದು, ನಾನು ಹೋಗ್ತೀನಿ, ನೀನು ಬರಬೇಡ ಎಂದ ಒಂದೇ ಮಾತಿಗೆ ಅಳುತ್ತಾ, ಸ್ಮಶಾನದ ಒಳಗೆ ಬರಲ್ಲ, ಹೊರಗೆ ಇರ್ತೀನಿ ಎಂದು ಹೇಳಲು, ಸರಿ, ಆದರೆ ನಡೆದುಕೊಂಡು ಬರಬೇಡ ಅದ್ವಿ, ಕಾರ್ ತಗೊಂಡು ಅವಳನ್ನು ಕರೆದುಕೊಂಡು ಬಾ ಎಂದಾಗ ತಲೆ ಆಡಿಸಿದಳು. ಮನೆಯಿಂದ ಸುಮಾರು ದೂರವಿದ್ದ ಸ್ಮಶಾನದ ಕಡೆಗೆ ಅವರನ್ನು ಹೊತ್ತೆ ನಡೆದ. ಅಲ್ಲಿ ಎಲ್ಲ ತಯಾರಿ ಮಾಡಿದ ಯಶವಂತ್. ಬಾಯತ್ತೆ, ಮತ್ತೆ ಬನ್ನಿ ಎಂದು ಅವರ ಕಳುಹಿಸಿ ಕೊಟ್ಟಳು ಮೈಥಿಲಿ. ಸ್ಮಶಾನದಿಂದ ತುಸು ದೂರದಲ್ಲಿ ನಿಲ್ಲಿಸಿದ್ದರು ಅವಳಿದ್ದ ಕಾರು. ಪರಿ, ಐ ಮಿಸ್ ಯು ಕಣೆ, ಬೇಗ ಬಾ ಆಯ್ತಾ ಎಂದವ ಅವರ ಹಣೆಗೆ ಮುತ್ತಿಟ್ಟ. ಮುಂದಿನ ಜನ್ಮದಲ್ಲಿ ನಿಜವಾಗಿಯೂ ನಿಂಗೆ ಬೈಯಲ್ಲ ಎಂದು ಅವರ ಮಣ್ಣಲ್ಲಿ ಮಲಗಿಸಿದ. ಬಾಯ್, ಬೇಗ ಬಾ ಆಯ್ತಾ, ನಾನು ಕಾಯ್ತಿರ್ತೀನಿ, ಮುಂದಿನ ಜನ್ಮದಲ್ಲಿ ನಿನ್ನ ಮಗಳಾಗಿ ಹುಡ್ತೀನಿ ಅಂದಿದೀಯಾ ಎಂದವ ಕಣ್ಣೀರು ಒರೆಸಿಕೊಂಡ. ಪರಿ ಅವರ ಮುಖ ಪೂರ್ತಿಯಾಗಿ ಮಣ್ಣಿಂದ ಮುಚ್ಚಲು ಇತ್ತ ಕಾರಲ್ಲಿದ್ದ ಮೈಥಿಲಿಗೆ ಹೊಟ್ಟೆ ನೋವು ಶುರುವಾಗಿತ್ತು. ಬಾಯಮ್ಮ ಎಂದವ ಒಂದಷ್ಟು ದೂರ ಬಂದು ಮತ್ತೆ ತಿರುಗಿ, ಬೇಗ ಬಾ ಅಮ್ಮ ಎಂದು ಬಾಯಿ ತುಂಬ ಕರೆಯಲು ಇತ್ತ ಹೊಟ್ಟೆ ನೋವಿನಿಂದ ಒದ್ದಾಡತೊಡಗಿದಳು ಮೈಥಿಲಿ. ತನ್ನ ಮಗನ ಬಿಟ್ಟು ಹೋಗಲು ಆ ಜೀವಕ್ಕೂ ಇಷ್ಟ ಇರಲಿಲ್ಲ. ತಕ್ಷಣ ತಿಳಿಸಿದ ಅದ್ವಿಕ್. ಹೆಂಡ್ತಿ ಏನಾಗ್ತಿದೆ ಎಂದು ಅವಳ ಬಳಿ ಬಂದ. ಅದ್ವಿ, ಬೇಗ ಕಾರು ಓಡಿಸು ಎಂದವ. ಹೆಂಡ್ತಿ, ಏನಾಗಲ್ಲ, ನಾನಿದ್ದೀನಿ ಅಲ್ವಾ ಎನ್ನುತ್ತಾ ಅವಳಿಗೆ ಸಮಾಧಾನ ಮಾಡುತ್ತಿದ್ದನಾದರೂ ಅವಳ ನೋಡಿ ಕೈಕಾಲು ಆಡಲಿಲ್ಲ ಅವನಿಗೆ.
ಅವಳನ್ನು ಸ್ಪೆಷಲ್ ಹೆರಿಗೆ ವಾರ್ಡ್ ಒಳಗೆ ಕಳುಹಿಸಲು ಹೊರಗೆ ನಿಂತಿದ್ದ ಅವನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಈಗಷ್ಟೇ ಒಂದು ಜೀವ ಕಳೆದುಕೊಂಡಿದ್ದಾನೆ, ಈಗ ಮತ್ತೆರಡು ಜೀವ ಒದ್ದಾಡುತ್ತಿವೆ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅನ್ಕೋತಿದ್ದೀನಿ. ಕತೆ ಇಷ್ಟ ಆಗಿದ್ರೆ ದಯಮಾಡಿ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆಗಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಧನ್ಯವಾದಗಳು.